ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ಇವತ್ತು ನಾನು ಪುಟ್ಟ ಪುಟ್ಟ ಕ್ರಿಸ್ಟಲ್ ಇಯರಿಂಗ್ಸ್ ಮಾಡ್ತಾ ರಾಮ್ಜಿ ನಜ್ಜಾರ್ ಅವರ ದ ಯು ಬಿಯಾಂಡ್ ಯು ನಿನ್ನೊಳಗಿನ ನಿಜವಾದ ನೀನು ಪುಸ್ತಕದ ಸಮ್ಮರಿನ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ನೋಡಿ, ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ನಾವು ಯಾಕೆ ಈ ರೀತಿ ಯೋಚನೆ ಮಾಡ್ತೀವಿ ಅನ್ನೋ ಕ್ವೆಶ್ಚನ್ ಕಾಡ್ತಲೇ ಇರುತ್ತೆ ಅಲ್ವಾ? ಇಷ್ಟ ಇಲ್ಲ ಅಂದ್ರೂ ಕೆಲವೊಂದು ಯೋಚನೆಗಳು ಬರ್ತಾನೆ ಇರತ್ವೆ. ಅಂತಹ ಯೋಚನೆಗಳಿಂದ ನಮಗ್ ಗೊತ್ತಿಲ್ಲದೆ ನಾವು ಸಿಕ್ಕಾಕೊಂಡಿರ್ತೀವಿ. ಇಂತಹ ಆತಂಕಗಳಿಂದ ಹೊರಗ್ ಬರಕ್ಕೆ ಈ ಪುಸ್ತಕ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನನ್ನ ಆಲೋಚನೆಗಳು, ಭಯಗಳು ಮತ್ತೆ ನನ್ನ ವ್ಯಕ್ತಿತ್ವ ಇವೆಲ್ಲ ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ಕರೆಕ್ಟ್ ಆಗಿ ನಮಗೆ ಅರ್ಥ ಮಾಡಿಸುತ್ತೆ. ಫಾರ್ ಎಕ್ಸಾಂಪಲ್, ನಾನು ಭಯದಲ್ಲಿದ್ದೀನಿ ಅನ್ನೋದಕ್ಕೂ ನನ್ನಲ್ಲಿ ಭಯದ ಆಲೋಚನೆ ಬರುತ್ತಿದೆ ಅನ್ನೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಮೊದಲನೇ ಅದರಲ್ಲಿ ನಾವೇ ಭಯ ಆಗೋಗಿರ್ತೀವಿ. ಎರಡನೇ ಅದರಲ್ಲಿ ಅದು ಬಂದು ಹೋಗೋ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಆಕಾಶದಲ್ಲಿ ಮೋಡಗಳು ಬರ್ತವೆ ಹೋಗ್ತವೆ ಅಲ್ವಾ? ಕೆಲವು ಕಪ್ಪು, ಕೆಲವು ಬಿಳಿ, ಕೆಲವು ದೊಡ್ಡವು, ಚಿಕ್ಕವು ಹೀಗೆ. ಆದ್ರೆ ಆಕಾಶ ಆ ಮೋಡಗಳಿಂದ ಬದಲಾಗೋದಿಲ್ಲ ಅಲ್ವಾ? ಅದು ಯಾವಾಗ್ಲೂ ಶಾಂತವಾಗಿ ಸ್ಟಿಲ್ ಆಗಿ ಇರುತ್ತೆ. ಇಲ್ಲಿ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಆಕಾಶ ನಾವು, ಹಾಗೆ ನಮ್ಮ ಆಲೋಚನೆಗಳು, ಭಾವನೆಗಳು, ನೆನಪುಗಳು ಇವೆಲ್ಲ ಮೋಡಗಳ ಹಾಗೆ. ಇಲ್ಲಿ ಮೋಡಗಳು ಬರ್ತವೆ ಹೋಗ್ತವೆ, ಆದ್ರೆ ನಾವು ಮೋಡವಲ್ಲ, ಆಕಾಶ ಅನ್ನೋದನ್ನ ಯಾವಾಗ್ಲೂ ನೆನಪಲ್ಲಿಟ್ಕೊಂಡಿರ್ಬೇಕು. ನಮ್ಮ ಮನ್ಸು ನಮಗೆ ಯಾಕೆ ಯಾವಾಗ್ಲೂ ನೆಗೆಟಿವ್ ಪಿಕ್ಚರ್ಸ್ ಶೋ ಮಾಡುತ್ತೆ ಅಂತ? ಯಾಕಂದ್ರೆ ನಮ್ಮ ಮನ್ಸು ಯಾವಾಗ್ಲೂ ನಮ್ಮನ್ನ ಸಂತೋಷವಾಗಿಡಲು ಫಾರ್ಮ್ ಆಗಿಲ್ಲ. ಬದಲಾಗಿ ನಮ್ಮನ್ನ ಸೇಫ್ ಆಗಿ ಅಥವಾ ಸುರಕ್ಷಿತವಾಗಿಡಲು ವಿಕಾಸನ ಆಗಿದೆ. ಈ ಪುಸ್ತಕದ ಕಂಪ್ಲೀಟ್ ಸಮರಿನ ನನ್ನ ಯೂಟ್ಯೂಬ್ ಚಾನೆಲ್ ಮೈತ್ರಿಯ ಕ್ರಾಫ್ಟ್ ಡೈರಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.